news in detail. Newly appointed Forest, Ecology and Environment Minister, Mr. Ramanath Rai, received a rousing welcome at the Bajpayee International Airport on May 21st. The newly appointed Forest, Ecology and Environment Minister, Mr. Ramanath Rai, received a rousing welcome at the Bajpayee International Airport on May 21st. Speaking to media people, Mr. Ramanath Rai said that the Congress party has given him the Forest, Ecology and Environmental Ministry and he will work with dedication to save the environment. He also thanked the UPA chairperson Sonia Gandhi and Chief Minister Siddaramaiah for giving him an opportunity to serve the people as the Forest, Ecology and Environment Minister. ಜನರ ವಿಶ್ವಾಸವನ್ನು ಗಳಿಸಿದ ಕೆಲಸ ಇಲಾಖೆಯಾಗಿ ಪರಿಸರ ಪ್ರೇಮಿ ಇಲಾಖೆಯಾಗಿ ಅರಣ್ಯ ಸಂರಕ್ಷಣೆ ನಾವು ಅದರ ಬಗ್ಗೆ ಹೆಚ್ಚು ಆದ್ಯತೆ ಪ್ರಾಕೃತಿಕ ಸಮತೋಲನವನ್ನು ಉಳಿಸಬೇಕಾದ್ರೆ ಪ್ರಾಕೃತಿಕ ಅಪಾಯಗಳನ್ನು ದೂರ ಮಾಡಬೇಕಾದ್ರೆ ನಾವು ಅರಣ್ಯ ಸಂರಕ್ಷಣೆಯನ್ನು ಆದ್ಯತೆಯಾಗಿ ತೆಗೆದುಕೊಳ್ಬೇಕಾಗಿದೆ. ಯಾವುದೇ ಅನುಮತಿ ಪಡೆಯಬೇಕಾದ್ರೆ ಅರಣ್ಯ ಮತ್ತು ಪರಿಸರದ ಅನುಮತಿ ಯಾಕಂತ ಹೇಳಿದ್ರೆ ಇದು ನಾಶ ಆಗಬಾರದು ದೃಷ್ಟಿಯಲ್ಲಿ ಖಂಡಿತವಾಗಿ ನಾವು ಪರಿಸರ ಸ್ನೇಹಿಯಾಗಿ ಬಹುಶಃ ಸಂರಕ್ಷಣೆಯನ್ನು ಮಾಡಿ ಅರಣ್ಯ ಇಲಾಖೆ ಒಂದು ಮಹತ್ವದ ಬದಲಾವಣೆ ಒಬ್ಬ ಪ್ರಾಮಾಣಿಕತೆ ನಮ್ಮಲ್ಲಿದ್ದಾಗ ಒಬ್ಬ ನಾಯಕರು ಪ್ರಾಮಾಣಿಕರಾಗಿ ಕೆಲಸ ಮಾಡಿದಾಗ ಬಹುಶಃ ಇಲಾಖೆ ಖಂಡಿತವಾಗಿ ಒಂದು ಪ್ರಾಮಾಣಿಕತೆಯನ್ನು ಆ ನಾಯಕತ್ವ ನಾವು ಸರಿಯಾಗಿ ಕೊಟ್ಟಾಗ ಖಂಡಿತ ಈ ಇಲಾಖೆ ಒಂದು ಒಳ್ಳೆಯ ಇಲಾಖೆಯಾಗಿ ಪರಿವರ್ತನೆ ಆಗುತ್ತೆ. ಆ ರೀತಿಯಲ್ಲಿ ಈ ಇಲಾಖೆಯನ್ನು ನಾನು ಮಾಡಲಿಕ್ಕೆ ಖಂಡಿತವಾಗಿ ನನ್ನ ಶಕ್ತಿಯನ್ನು ವಿನಿಯೋಗ ಮಾಡ್ತೇನೆ ಅನ್ನುವಂಥದ್ದು ಮತ್ತು ಸರ್ಕಾರಕ್ಕೆ ಒಳ್ಳೆಯತಕ್ಕಂಥದ್ದು ನಮ್ಮ ದೇಶದ ನಾಯಕರು, ರಾಜ್ಯದ ಮುಖಂಡರು ಇವರಿಗೆಲ್ಲರೂ ಕೂಡ ನಾನು ಬಹುಶಃ ಒಳ್ಳೆಯ ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ನನ್ನನ್ನ ಮಂತ್ರಿಯನ್ನಾಗಿ ಮಾಡಿದ ಸಹ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಮತ್ತು ನನಗೆ ಎಲ್ಲಾ ರೀತಿಯ ಸಹಕಾರ ಮಾಡಿದ ಕೇಂದ್ರದ ನನ್ನ ವರಿಷ್ಠ ನಾಯಕಿ ಸೋನಿಯಾ ಗಾಂಧಿ ಅವರಿಗೂ ನನ್ನ ವಿಶೇಷವಾದ ಅಭಿನಂದನೆ ಸಲ್ಲಿಸುತ್ತೇನೆ. BJP leader Mr. Pratap Sinha Naik held a press meet at the Press BJP office premises on May 17th. Addressing media persons, Mr. Naik said that there are three important issues that should be highlighted. They are corruption, price hike and basic commodities and safety of the country. The newly elected Chief Minister has taken the decision in a hurry. He should have discussed every plan with all leaders and the assembly members before taking the decision. He said that in the district a number of cows have been stolen from the cow sheds for slaughtering. Government should respect the feelings of the people and bring back the Karnataka Prevention of Cow Slaughter and Preservation Bill 2010. He also announced the Jail Borough campaign on May 27th. ದಕ್ಷಿಣ ಕನ್ನಡ ಜಿಲ್ಲೆಯ ಚುನಾವಣಾ ಫಲಿತಾಂಶದ ಪರಾಮರ್ಶೆಯ ಜೊತೆಗೆ ಸಂಘಟನಾತ್ಮಕವಾಗಿ ಮುಂದಿನ ಕಾರ್ಯಕ್ರಮಗಳನ್ನು ರೂಪಿಸುವ ಹಿನ್ನೆಲೆಯಲ್ಲಿ ಅದು ಲೋಕಸಭಾ ಚುನಾವಣೆ ಇರಬಹುದು, ಸಂಘಟನೆಗೆ ಮತ್ತೆ ಚಾಲನೆಯನ್ನು ನೀಡುವ ದೃಷ್ಟಿಯಲ್ಲಿರಬಹುದು, ಜೊತೆಗೆ ಹೋರಾಟದ ಭಾಗವಾಗಿ ಕಾರ್ಯಕ್ರಮಗಳನ್ನು ನಿಶ್ಚಯ ಮಾಡುವ ಹಿನ್ನೆಲೆಯಲ್ಲಿ ಮೇ 21ರಂದು ರಾಜ್ಯದ ತಂಡ ನಮ್ಮ ಜಿಲ್ಲೆಗೆ ಆಗಮಿಸುತ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕೇಂದ್ರದಲ್ಲಿ ಕೇಂದ್ರ ಸರ್ಕಾರದ ವೈಫಲ್ಯದ ವಿರುದ್ಧ 3 ವಿಷಯಗಳನ್ನು ಪ್ರಮುಖವಾಗಿ ಜನಮಾನಸದಲ್ಲಿ ಮೂಡಿಸುವ ಹಿನ್ನೆಲೆಯಲ್ಲಿ ಮೊದಲನೆಯದು ಭ್ರಷ್ಟಾಚಾರ, ಎರಡನೇದು ಬೆಲೆ ಏರಿಕೆ, ಮೂರನೇದು ದೇಶದ ಸುರಕ್ಷತೆಯ ಬಗ್ಗೆ. ಅದು ಚೈನಾ ಜೊತೆಗಿನ ಗಡಿ ವಿವಾದದಿಂದ ಪ್ರಾರಂಭಗೊಂಡು ಈ ಎಲ್ಲ ವಿಷಯಗಳ ಬಗ್ಗೆ ಜನಜಾಗೃತಿ ಮೂಡಿಸುವ ದೃಷ್ಟಿಯಲ್ಲಿ ಮೇ 27ರಂದು ಬೃಹತ್ ಜೈಲ್ ಬರೋ ಕಾರ್ಯಕ್ರಮ ಜಿಲ್ಲಾ ಸಮಿತಿಯ ವತಿಯಿಂದ ಮಂಗಳೂರಿನಲ್ಲಿ ನಡೆಯಲಿದೆ. ಚುನಾವಣಾ ಫಲಿತಾಂಶದ ಹಿನ್ನೆಲೆಯಲ್ಲಿ ಜನತೆಯ ತೀರ್ಪನ್ನು ಒಪ್ಪಿಕೊಂಡು
ಜವಾಬ್ದಾರಿಯುತ ಪ್ರತಿಪಕ್ಷವಾಗಿ ಬಿಜೆಪಿ ತನ್ನ ಕಾರ್ಯದ ನಿರ್ವಹಣೆಯನ್ನು ಮಾಡಲಿಕ್ಕಿದೆ. ಆದರೂ ಮುಖ್ಯಮಂತ್ರಿಗಳು ತಮ್ಮ ಪ್ರಮಾಣ ವಚನ ಸ್ವೀಕರಿಸಿದ ದಿನದಲ್ಲೇ ಸಾಕಷ್ಟು ಜನಪರ ಯೋಜನೆಗಳನ್ನು ಅವರು ಘೋಷಣೆ ಮಾಡಿದ್ದಾರೆ. ಜನಪರ ಘೋಷಣೆಯನ್ನ ಬಡವರ ಪರವಾದ ಕಾರ್ಯಕ್ರಮವನ್ನ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಸ್ವಾಗತಿಸುತ್ತದೆ. ಆದರೆ ಅವರು ತೆಗೆದುಕೊಂಡಿರುವಂತಹ ನಿರ್ಣಯದ ಹಿಂದೆ ಆತುರವಿದೆ ಅಂತ ಹೇಳುವಂತಹ ಭಾವನೆ ಮೂಡುತ್ತದೆ. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ವಿಶೇಷವಾಗಿ ಗೋಹತ್ಯಾ ನಿಷೇಧದ ಕಾಯ್ದೆಯನ್ನ ಇಂದಿನ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಜನರ ಭಾವನೆಗಳನ್ನ, ಒಟ್ಟು ವಾತಾವರಣದ ಅಗತ್ಯವನ್ನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಂತೂ ದನವನ್ನ, ಗೋವುಗಳನ್ನ ಹಟ್ಟಿಯಿಂದಲೇ ರಾತ್ರೋರಾತ್ರಿ ಕದ್ದುಕೊಂಡು ಹೋಗುವಂತಹ ವಾತಾವರಣ ಇರುವ ಹಿನ್ನೆಲೆಯಲ್ಲಿ ಜನರ ಧಾರ್ಮಿಕ ಭಾವನೆಯನ್ನ ಗೌರವಿಸಿ ಮತ್ತು ಗೋಹತ್ಯಾ ನಿಷೇಧ ಕಾಯ್ದೆಯ ಬಿಗಿ ಇನ್ನಷ್ಟು ಬೇಕಾಗಿರುವ ಹಿನ್ನೆಲೆಯಲ್ಲಿ ಆತುರದಲ್ಲಿ 1964ರ ಕಾಯ್ದೆಯನ್ನೇ ಮುಂದುವರಿಸುತ್ತೇನೆ ಅಂತೇಳಿ ಮುಖ್ಯಮಂತ್ರಿ ಹೇಳಿರುವಂಥದ್ದು ಅದು ಸರಿಯಾದ ನಿರ್ಧಾರವಲ್ಲ. ಅದನ್ನು ಪುನರ್ವಿಮರ್ಶೆ ಮಾಡಬೇಕು ಮತ್ತು ಬದಲಾವಣೆಗೊಂಡಂತಹ ಗಟ್ಟಿಯಾದ ಗೋಹತ್ಯಾ ನಿಷೇಧದ ಕಾಯ್ದೆಯನ್ನ ಜಾರಿಗೆ ತರಬೇಕು ಅಂತ ಹೇಳಿ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಆಗ್ರಹಿಸುತ್ತದೆ. Mr. Nitin Kumar, Pushpalata, Mr. Monappa Bhandari and others were present at the press meet. Hi, this is John Abraham and you're watching Coastal Times. Good news to Mangaloreans, especially good eaters. Jillu, the pioneers in special food, have introduced the taste of Arabia. Authentic Arabian cuisine to savor your taste buds. Chicken tikka, al-faham chicken, rotisserie chicken shawarma, and the like. Yes, Arabian food at its best. From 9 a.m. to 11 p.m. at Good Times, Pinto Complex, Urvastor Junction, Mangalore. Cell 92433-02446 or 94809-79287. For any function or celebration, thinking of cakes, then visit Jillu's Cake and Bake, the ultimate cake people, at Pinto Complex, Urvastor Junction, Mangalore. Worried about your party catering? Struggling to find the best caterers? Just forget your problems and dial 0824-2458-436 or cell 92433-02446. Jillu's Caterers, the multi-cuisine food providers for all occasions. Pioneers in introducing Bindas Kao concept. Then why wait? Just dial. ಪುಟ್ಟುಸ್ವಾಮಿ ಮಗನ ಸ್ಕೂಲ್ ಫೀಸ್ಗೆ ಹಣ ಎಲ್ಲಿಂದ ವೋಟ್ ಮಾಡೋದು ಅಂತ ಟೆನ್ಷನ್. ಕೊನೆಗೆ ಪರಿಹಾರ ಅವ್ರ ಮನೇಲೇ ಇತ್ತು. ಭದ್ರವಾಗಿಟ್ಟಿರೋ ಚಿನ್ನವನ್ನ ಸರಿಯಾದ ಜಾಗದಲ್ಲಿ ಸರಿಯಾದ ಸಮಯದಲ್ಲಿ ಉಪಯೋಗಿಸಿದ್ರು. ಕರ್ನಾಟಕ ಬ್ಯಾಂಕ್ ನ ಚಿನ್ನಾಭರಣಗಳ ಸಾಲದ ಮೇಲೆ ಕಡಿಮೆ ಬಡ್ಡಿ ದರ, ಚಿನ್ನದ ಮೇಲೆ ಅಧಿಕ ಸಾಲ, ಕ್ಷಿಪ್ರ ಮಂಜೂರಾತಿ. ಇಷ್ಟೇ ಅಲ್ಲ, ಪಡೆಯಿರಿ ಚಿನ್ನಾಭರಣಗಳ ಮೇಲೆ ಕೃಷಿ ಸಾಲ ವಿಶೇಷ ರಿಯಾಯಿತಿ ಬಡ್ಡಿ ದರದಲ್ಲಿ. ಈಗ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಪುಟ್ಟುಸ್ವಾಮಿ ಕರ್ನಾಟಕ ಬ್ಯಾಂಕ್ಗೆ. ಕರ್ನಾಟಕ ಬ್ಯಾಂಕ್ ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. Welcome to an amazing experience in taste and luxury. Amazon Fine Dine, the family restaurant with the all-time favorite multi-cuisine menu. Relaxing ambience, lip-smacking taste, best variety of preparations and service with a smile. Free home delivery within 3 kilometers. Amazon Fine Dine, multi-cuisine restaurant, 3rd floor, Empire Mall, MG Road, Mangalore. The Ocean Pearl presents Kashmiri Food Festival from 17 to 26 May, 11:30 AM to 3:30 PM and 7 PM to 11:30 PM. Experience the mouth-watering taste of an authentic Kashmiri dawat, a sumptuous array of milk kanti sheikh kebabs,
Kashmiri Rogan Josh, Kurkur Roti, Waza Kurkur Biryani, Rabri Nawab and many more. To relish the divine flavor from the kitchen of heaven at Kural Multi-Cuisine Fine Dine Restaurant. Visit the Ocean Pearl, Nobar Circle, Kudyalbai, Mandya. For enquiry call 0824-2413-800. The Ocean Pearl. Welcome to hospitality. ಚಿನ್ನದಂತೆ ಅಪ್ಪಟವಾದ ಸಂಬಂಧಗಳ ಶುಭಾರಂಭ, ಶುಭಮಾಂಗಲ್ಯ, ಮದುವೆ ಆಭರಣಗಳ ಹಬ್ಬ. ಜೋಸ್ ಅಲುಕಾರ್, ಇದು ಚಿನ್ನದಿಂದಲೇ ಕೂಡಿದ ಬಂಧ. Speaking to Postal Times, the newly appointed Minister, Mufti Khader, said that his supporters, well-wishers, party workers and leaders had helped him a lot in his victory, and that the entire credit for success went to them. He also said that he was grateful to his supporters and will surely strive hard for their welfare and well-being. This ministry which is given is a gift to the workers of Congress and the local leaders of Ullah. Because it is they who struggled every hard for 20-50 days, and they made me to win. And this win has highlighted me not only in my district level, but the state level, central level. And this is one point that is a gift to the workers and leaders of Ullah. So it is my duty to maintain that gift in a very good way, so it doesn't spoil. So with the dignity and with the honesty and with the hard work, and bringing my level best under this in spite of 8 or 9 differences, so you are someone coming majority. How do you feel about that? No, that's what I said. When 10 people catch my leg and pull it down, 100 of workers put my head to pull them up. They pull me up. The help was, they have pulled me in such a way, the God helped. They put me direct in the cabinet. And so I have to thank those 10 people who try to pull me down. Others, they don't have pulled it out force. And you are a people's minister now. Each and every person can come to you. Access is good. You are asked because before any changes of the ministry, or you will be the same? Never. I think it's still going down. There will be more access because now when the workers and people, what the mentality is there, the ministry is there, police people are there, so we can't go approach directly, whether I can talk to him, whether I call him. Nothing is settled, no security behind me. And the district now needs familiarity. What about moral policing and house order? See, moral policing, according to the society should run according to the constitution and to law. We represent the police department to maintain law and order. Stopping moral policing and the sort of justice is police. It's not a big of us. Police has to do such work. If the police doesn't do, then we take action against that police. So we want honesty and hard-working police. No, what I say is, in society, hard work and good nature will one day or the other, the reward will come. So I request all the youngsters to be united and with only intention that we all should be peacefully, happily, without any bias. Any problem comes with the elders and discussion about the problem, and that is no peaceful life. We want a peaceful, dignity and development mind. Former Union Minister Mr. B. Janardhan Pujari has said that the Congress has succeeded in inducting non-corrupt MLAs into the cabinet. Informing to media people on Saturday, Mr. Pujari said that the Chief Minister Siddaramaiah is striving to implement the assurance given to the people in the Congress manifesto by refraining from giving cabinet berths to those who have legal cases against them. None of the 28 members inducted into the cabinet have any corruption cases against them. Continuing, Mr. Pujari said that the High Command has made it a point to all the newly elected ministers, including the Chief Minister, to refrain from corruption and to remain in their posts. He urged the CM to give fair governance and retain the trust of the people. He also made a request to the new ministers from undivided Dakshina Kannada to work for the development of the district. He also transformed Bangalore into a model city. ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡ್ತೇವೆ. ಜನರೇ ನೀವು ಪ್ರಭುಗಳು ಅಂತ ಹೇಳಿದ್ದೀವಿ ನಾವು. ಜನ ನಂಬಿದ್ರು, ಜನ ನಂಬಿ ನಮ್ಮನ್ನು ಅಧಿಕಾರಕ್ಕೆ ತಂದಿದ್ದಾರೆ.
ಅಧಿಕಾರಕ್ಕೆ ತಂದ ನಂತರ ನಾವು ಕೊಟ್ಟ ಮಾತಿನಂತೆ ನಡೆಯುವುದು ನಮ್ಮ ಧರ್ಮ, ನಮ್ಮ ಕರ್ತವ್ಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯನನ್ನು ಮಾಡಿದಾಗ ಕಾಂಗ್ರೆಸ್ ಪಕ್ಷದಲ್ಲಿ ಒಡಕು ಆಗ್ತದೆ, ಗೊಂದಲ ಆಗ್ತದೆ ಎನ್ನುವ ಮಾತುಗಳು ಕೇಳಿ ಅಂಥದ್ದು ಏನೂ ನಡೆಯಲಿಲ್ಲ. ಅದೇ ರೀತಿಯಲ್ಲಿ ಸ್ವಚ್ಛ ಆಡಳಿತ ಕೊಡುವಂತಹ ಒಬ್ಬ ಮುಖ್ಯಮಂತ್ರಿಯನ್ನ ನೇಮಕ ಮಾಡಿ ಶಾಸಕರು ಅದನ್ನು ಆರಿಸಿ ಬಂದ ಕೂಡಲೇ ಕೆಲವು ಜನಪರ ಕಾರ್ಯಕ್ರಮಗಳ ನಮ್ಮ ಪ್ರಣಾಳಿಕೆಯಲ್ಲಿ, ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಇದ್ದದನ್ನ ಕೂಡಲೇ ಅವರು ಅನೌನ್ಸ್ ಮಾಡಿದ್ದಾರೆ. ಟೈಮ್ ತೆಗೆದುಕೊಳ್ಳಿಲ್ಲ. ಇದು ಮುಖ್ಯ. ಅಡ್ಮಿನಿಸ್ಟ್ರೇಷನ್ ಕ್ವಿಕ್ ಆಕ್ಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಈಗ ಈ 28 ಮಂದಿಯಲ್ಲಿ ಯಾರ ಮೇಲೆ ಕೂಡ ಕೇಳಿಸಲಿಲ್ಲ. ಒಂದು ಮೆಸೇಜ್ ಹೋಗಿದೆ, ಇನ್ನೂ ನೀವು ಮಂತ್ರಿಗಳಾದವರು ನಿಂತೊಳಗೆ ಮುಖ್ಯಮಂತ್ರಿ ಏನಾದರೂ ನೀವು ತಪ್ಪು ಮಾಡಿದರೆ ನಿಮಗೆ ಕೂಡ ಉಳಿದಾರ ಇಲ್ಲ ಎಂಬ Congress leaders Mr. Suresh Pallal, Mr. Arun Kuelio, Mr. Krishna Bantwal and others were present at the press meet. Hi, this is Ravi and you're watching Coastal Times, Bangalore's only news channel. Today, one looks back with pride and wonder on the transformation that has taken place at Kankanadi, from a single dispensary to a super speciality hospital, from 20 beds to 1,050 beds, from 10 health workers to over 1,500 doctors, nurses, technical staff and over 2,000 students. Father Muller is a byword today for service and dedication, for specific burning of cancer cells at their locations. We have all precision equipments and instruments for both invasive and non-invasive surgical procedures and diagnosis, including high reduction X-ray, ultrasonic color Doppler, CT scan and MRI machines. The operation theatres are equipped with contemporary equipment, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. In all, we have 32 super specialty services including chest and allergy, de-addiction and counseling, dialysis and mammography. ಸಹಕಾರದಿಂದ ಅಭಿವೃದ್ಧಿ, ಅದೇ ನಮ್ಮ ಪರಂಪರೆ. ಶತಮಾನೋತ್ಸವದತ್ತ ದಿಟ್ಟ ಹೆಜ್ಜೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಸಹಕಾರಿ ಕ್ಷೇತ್ರದ ವಿಶಿಷ್ಟ ಸಾಧನೆಗಳು. ಅತ್ಯುತ್ತಮ ಕಾರ್ಯನಿರ್ವಹಣೆಗಾಗಿ ಸತತ 10 ವರ್ಷಗಳಿಂದ ಎಪೆಕ್ಸ್ ಬ್ಯಾಂಕಿನಿಂದ ಪುರಸ್ಕೃತ ಬ್ಯಾಂಕ್. ಸ್ವಸಹಾಯ ಗುಂಪುಗಳ ನಿರ್ವಹಣೆಗಾಗಿ ಸತತ 9 ವರ್ಷಗಳಿಂದ ನಬಾರ್ಡ್ನಿಂದ ಪುರಸ್ಕೃತ ಬ್ಯಾಂಕ್. ಕೃಷಿ ಸಾಲದ ವಸೂಲಾತಿಯಲ್ಲಿ ಸತತ 14 ವರ್ಷಗಳಿಂದ 100% ಸಾಧನೆ. 12 ಗಂಟೆ ಎಟಿಎಂ ಸೌಲಭ್ಯ. ಮಕ್ಕಳಿಗಾಗಿ ವಿಶೇಷ ಸಂಚಯ ಠೇವಣಿ ಯೋಜನೆ, ಠೇವಣಿದಾರರಿಗೆ ವಿಮಾ ಯೋಜನೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಸದಾಶಿವ ಸಹಕಾರ ಸದನ, ಕೊಡಿಯಲ್ಬೈಲ್, ಮಂಗಳೂರು. Garcia Designs, a dreamland of furniture. Decorate with exclusive range of furniture from Garcia. Now attractive variety of furniture with unique designs and ready to fit your living place.
of furniture for ultra-modern houses and corporate offices. Have your dream design furniture. Get a new look in your office by exclusive range of office furniture. The designers offer your furniture needs under one roof. Patronize our exclusive imported furniture shop Garcia Design at Garcia Design Complex, Vijay Church Cross Road, Vijay, Mangalore. Tejaswini Hospital and SSIOT and ISO 9001-2008 certified Shantaram Shetty Institute of Orthopedics and Traumatology 200-bedded hospital established in 2004, specialized in neurosurgery, cardiac surgery, urology, plastic surgery, vascular surgery, has 4 ultra-unique laminar floor operation theaters which blows virus and bacteria. SSIOT, with the expertise of 38 years of Dr. Shantaram Shetty, not only treats patients but also is fully fledged for accident and emergency treatment with experts in the field. SSIOT is a place for advanced technology of any joint replacement of the body. Tejaswini Hospital, Kadri Temple Road, Kadri, Mangalore. Telephone 222-5777, 222-5994, 95, 96 and 97. MLA-elect Mr. G.R. Lobo visited the Vented Dam project at Tunde and discussed about the progress of work with the Assistant Executive Engineer Mr. Sriranga Raj on May 17th. MLA-elect Mr. J.R. Lobo visited the Vented Dam project at Tumbe and discussed about the progress of work with the Assistant Executive Engineer Sriranga Raj on May 17th. Speaking to media people, Mr. Lobo said that from the past 2 years, the second Vented Dam work has been going on, but still there is a delay in work due to the availability of the contractors. But for sure, there is absolutely no financial problems. We need to discuss the issue with the contractor and concerned authorities and restart the work. Work can be carried on only for the next 15 days or so, because once the monsoon season starts, it's hard to carry on with the work. ಇಲ್ಲ, ಮುಖ್ಯವಾಗಿ ನಾವು ಈಗ ಪರಿಶೀಲನೆ ಮಾಡಿದಾಗೆ ನೀರಿನ ಲಭ್ಯತೆಗೆ ಸಮಸ್ಯೆ ಇಲ್ಲ, ಬೇಕಾದಷ್ಟು ನೀರಿದೆ ಜಲಾಶಯದಲ್ಲಿ. ಇನ್ನೊಂದು 45 ದಿವಸಕ್ಕೆ ಬೇಕಾಗುವಷ್ಟು ಕೂಡ ನಮ್ಮಲ್ಲಿ ನೀರಿದೆ. ನಮ್ಮಲ್ಲಿ ಈಗ ಸಮಸ್ಯೆ ಬಂದದ್ದು ತಾಂತ್ರಿಕವಾಗಿ, ಅಂದ್ರೆ ಕೆಳ ಸ್ಥಾವರದಲ್ಲಿ 3 ಪಂಪ್ಗಳಿವೆ. ಆ ಪೈಕಿ ಒಂದು ಪಂಪ್ ಮೇಜರ್ ರಿಪೇರಿಗೆ ಬಂದಿರೋದ್ರಿಂದ ಅದನ್ನು ಇಲ್ಲಿ ಮಾಡ್ಲಿಕ್ಕಾಗಲ್ಲ, ಮೈಸೂರಿನಲ್ಲಿ ರಿಪೇರಿ ಮಾಡಬೇಕಾಗಿರುವುದರಿಂದ ಅದು ಅಲ್ಲಿಗೆ ರಿಪೇರಿಗೆ ಅವರು ಕಳಿಸಿ ಅದರ ಒಂದು ಪಾರ್ಸಲ್ ಇದಾಗ್ತದೆ. ಅಷ್ಟರೊಳಗೆ ಇನ್ನೊಂದು ಪಂಪ್ ಕೈ ಕೊಟ್ಟಿದ್ದು 3ರಲ್ಲಿ, ಹಾಗೆ ಸ್ವಲ್ಪ ಸಮಸ್ಯೆ ಆಯಿತು ಹೊರತು ಅದನ್ನು ಈಗ ರಿಪೇರಿ ಮಾಡಿ ಹಾಕಿದ್ದಾರೆ. ಎರಡನೇದಾಗಿ ವಾಲ್, ನಮ್ಮ ನೀರು ಸರಬರಾಜು ಅಥವಾ ಅಲ್ಲಿ ಮುಖ್ಯ ಕೊಳವೆಯ ಒಂದು ವಾಲ್, ಅದೊಂದು ಬಸ್ ಆಯಿತು, ಅದನ್ನು ಈಗ ಸರಿ ಮಾಡಿ ಹಾಕಿದ್ದಾರೆ. ಮತ್ತೆ ಕೂಳೂರಿನ ಹತ್ರ ಪೈಪೇ ಬಸ್ ಆಯಿತು, ನಮ್ಮ ಸುರತ್ಕಲ್ಲಿಗೆ ಹೋಗುದು, ಅದನ್ನು ಈಗ ರಿಪೇರಿ ಮಾಡ್ತಾರೆ. ಅಂತೂ ಇವತ್ತು ಸಂಜೆ ಒಳಗೆ ಎಲ್ಲಾ ಕಡೆಯಲ್ಲೂ ನೀರು ಸರ್ವಸಾಮಾನ್ಯವಾಗಿ ರೆಸ್ಟೋರ್ ಆಗ್ತದೆ. ವಿದ್ಯುತ್ ಶಕ್ತಿ ಸ್ವಲ್ಪ ಸಮಸ್ಯೆ ಇದೆ ನಮಗೆ, ಅದನ್ನು ಸಹ ನಾವು ವಿದ್ಯುತ್ ಶಕ್ತಿ ಹತ್ರ ಮಾತಾಡಿದ್ರೆ, ಮಂಡಳಿ ಹತ್ರ ಮಾತಾಡಿದ್ರೆ ಅವರು ಸಹ ರೆಸ್ಟೋರ್ ಮಾಡ್ತಾ ಇದ್ದಾರೆ. ಬಹುಶಃ ವಿದ್ಯುತ್ ಶಕ್ತಿ ಸರಿಯಾಗಿ ಸಿಕ್ಕಿದ್ರೆ, ನೀರಿನ ಲಭ್ಯತೆ ಸಾಕಷ್ಟು ಇರುವುದರಿಂದ ಕೆಲವು ತಾಂತ್ರಿಕ ಸಾಧನೆ ಈಗ ಸರಿ ಮಾಡಿದ್ದಾರೆ. ಬಹುಶಃ ನಮ್ಮ ಮಂಗಳೂರಿನಲ್ಲಿ ನೀರಿನ ಸಮಸ್ಯೆ ಬರುವುದಿಲ್ಲ. ಹೊಸ ಅಣೆಕಟ್ಟು ಈಗ ಕೆಲಸ ಬಹಳ ಮಂದಗತಿಯಲ್ಲಿ ಹೋಗ್ತಾ ಇದೆ. ಅದು ಕಾರಣ ಮುಖ್ಯವಾಗಿ ಗುತ್ತಿಗೆದಾರರು. ಅದನ್ನು ಬೇರೆ ಯಾವುದೇ ಸಮಸ್ಯೆಗಳು ನನಗೆ ಕಾಣ್ತಾ ಇಲ್ಲ ನಮ್ಮೆಲ್ಲ ನೋಡಿದಾಗ. ಅದನ್ನು ಗುತ್ತಿಗೆದಾರಿಗೆ ನಾವು ಸ್ವಲ್ಪ ಫಾಸ್ಟ್ ಆಗಿ ಮಾಡುವಾಗೆ ನಾವು ಸ್ವಲ್ಪ ಕ್ರಮವನ್ನು ತೆಗೆದುಕೊಳ್ಳಬೇಕಾಗ್ತದೆ. ಅದರ ಬಗ್ಗೆ ನಾವು ಇನ್ನೊಂದು ಸಭೆಯನ್ನು ನಮ್ಮ ಕರ್ನಾಟಕ ನೀರು ಸರಬರಾಜು ಒಳಚರಂಡಿ ಮಂಡಳಿ, ಅದರ ವ್ಯವಸ್ಥಾಪಕ ನಿರ್ದೇಶಕರು ಮತ್ತೆ ಗುತ್ತಿಗೆದಾರರು ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ನೇತೃತ್ವದಲ್ಲಿ ಎಲ್ಲರೂ ಸೇರಿಬಿಟ್ಟು ಒಂದು ಸಭೆ ಮಾಡಿಸಿ ಅದಕ್ಕೆ ಒಂದು ಸೂಕ್ತ ತೀರ್ಮಾನವನ್ನು ತೆಗೆದುಕೊಳ್ತೇವೆ. ಒಂದೇ ಅವರೇ ಮಾಡುವಾಗೆ, ತ್ವರಿತವಾಗಿ ಮಾಡುವಾಗೆ ಅವರ ಮೇಲೆ ಒತ್ತಡ ಹಾಕುವುದು. MCC Commissioner Mr. Harish Kumar also spoke to our reporters. As part of the 250th annual day celebration and inauguration of the renovated church, Panev Our Lady of Mercy Church,
had organized Hasiruvani Horekanike procession at Derlagate Junction in Mangalore. As a part of the 250th annual day celebration and inauguration of the Renovation Church, Panira Lady of Mercy Church had organized Hasiruvani Horekanike procession at Derlagate Junction in Mangalore. Minister for Health and Family Welfare Mr. U.T. Khadr flagged off the procession. Program coordinator briefed about the program and also said that the 250th annual day celebration of Panira Lady of Mercy Church and inauguration of the Renovation Church will be held on 23rd of May. Bishop of Mangalore, Reverend Dr. Aloysius Paul D'Souza, Reverend Father Gregory D'Souza, MP Mr. Anil Kumar Katil and U.T. Khadr will be present at the ceremony informed. ಹೊರೆಕಾಣಿಕೆಯನ್ನು ತಂದ ಎಲ್ಲರಿಗೂ ಸ್ವಾಗತಿಸ್ತಾ ಇದ್ದೇನೆ. ಸಂತ ಥೋಮಸ್ ಅಪೊಸ್ತಲಿಕ್ ಇಗರ್ಜಿ ಅಮ್ಮೆಮರ ಬಗೆ ಮುಖ್ಯದಾರ ತಿರ್ಗದ ಎಲೆ ಪದವ್ ಮಟ್ಟಿನೇತಿ ತಿರ್ಗದ ಬದಿ ಸಂತ ಲಾರೆನ್ಸ್ ತಿರ್ಗದ ವಿಚಾರಕ ಭಾಗ್ಯವಂತ ದೂಜವಾದಾಜಿ ತಿರ್ಗದ ಮುಡಿಪು ನಿತ್ಯದ ತಿರ್ಗದ ನಿತ್ಯಾಗರ ನಗರ ಕೊತ್ತಾಂ ತಿರ್ಗದ ಧರ್ಮನ್ನೂರು ಮರಿಯಾ ವಿಶ್ವ ರಾಣಿ ತಿರ್ಗೇದರ ಫಜೀರ್ ಲಾರೆನ್ಸ್ ತಿರ್ಗೇದರ ಗೋಳ ಹಾಗೇನೆ BSPT and brothers Nadar Front Circle, Blaise Jungawal, ಪ್ರಾರ್ಥನಾ ಮಂದಿರ ಅಧ್ಯಕ್ಷರು ಇವರು ಇವತ್ತಿನ ಈ ನಮ್ಮ ಹೊರೆಕಾಣಿಕೆಯಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ. Beltagiri Taluk Bhagavatam Samiti, Child Development Project Office and Educational Institutions will be jointly organizing summer camps for children on May 22nd and 26th at Government High School Adus Peram in Koyur, informed the press release. That's all for now. See you with more news on the same channel at the same time. Till then, goodbye.